ಬಲ್ಲಿರಿ? ದೇವಿಯಿಂದ ಕೇಳಿದ್ದೇವೆ. ಹಾಗೆಂದುಕೊಳ್ಳಬಹುದು. ಹೊರಟು ಬಂದ ವಿಚಾರ ಅನೇಕವಿದೆ, ಅನೇಕವಿದೆ. ಧರಣಿ ಬಾಲಕ ಕೇಳು ಧರಣಿ ಬಾಲಕ ಕೇಳು ಸುಮನದ ನೆರವೇಯಲಿಯೇ ಸುಮನದ ನೆರವೇಯಲಿ ಇದ್ದಮೋ ವರುಣ ವಾಯು ನಿರುತಿ ಮೊದಲಾದ ಸುಮನದ ನೆರವೇಯಲಿ ಸುಮನದ ನೆರವೇಯಲಿ ಇದ್ದನೋಲಗವ ನರಳಿ ಬಾಲಕ ಕೇಳು ದಿಕ್ಪತಿಗಳೇ, ಸುರಪಾಲ, ಓಂ ನಮೋ ಶ್ರೀಹರಿಯೇ ಕಾಪಾಡು. ದಿಕ್ಪತಿಗಳೇ, ಸುರಪಾಲ, ಉತ್ತರಾಯಣವೇ ಹೆಗಲಾದ ದೆಸೆಯಿಂದ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದಂತಹ ನಾನು ತ್ರಿಮೂರ್ತಿಗಳನ್ನು ಅರ್ಚಿಸಿ ಮೆಚ್ಚಿಸಿ ಈ ಸುಧರ್ಮ ಸಭಾಪೀಠದ ಓಲಗವನ್ನು ಸೇರಿಕೊಂಡವನಿದ್ದೇನೆ. ಬೃಹಸ್ಪತಿ ಆಚಾರ್ಯರಿಗೆ ವಂದಿಸುತ್ತಾ ದಿಕ್ಪತಿಗಳಾದ ನಿಮ್ಮನ್ನು ಮನ್ನಿಸಿದ್ದೇನೆ. ದಿಕ್ಪತಿಗಳೇ, ಈ ಲೋಕವು ಕಾಮಿಸಿದ್ದನ್ನುಡುವ ಕಾಮಧೇನು, ಕಲ್ಪಿಸಿದ್ದನ್ನು ಕೊಡುವ ಕಲ್ಪವೃಕ್ಷ, ಚಿಂತಿಸಿದ್ದನ್ನು ಕೊಡುವ ಚಿಂತಾಮಣಿ, ಏರುವುದಕ್ಕೆ ಐರಾವತ, ವಿಹರಿಸುವುದಕ್ಕೆ ಮೇರು ಪರ್ವತ, ಕೈಯಲ್ಲಿ ಹಿಡಿಯುವುದಕ್ಕೆ ವಜ್ರಾಯುಧ, ಹೀಗೆ ಸುವಸ್ತುಗಳಿಂದ ಕೂಡಿ ಸಂಪದ್ಭರಿತವಾಗಿದೆ. ಆದರೆ ಸಂಪತ್ತೊಂದರೆ ಒಂದೇ ಇದ್ದರೆ ಸಾಲದಲ್ಲ, ಮನಕ್ಕೆ ಮುದವನ್ನು ನೀಡುವ ಸಾಂಸ್ಕೃತಿಕ ಕಾರ್ಯಕ್ರಮಗಳೂ ಬೇಕು. ಅದಕ್ಕಾಗಿ ರಂಭಾರಿ ತರುಣಿಯರ ನರ್ತನ, ಚಿತ್ರಸೇನನ ಗಾಯನ, ಹಿಮ್ಮೇಳ ಮುಮ್ಮೇಳ ಏಕರೂಪವಾಗಿ ಸೇರಿ ನಮ್ಮ ಈ ಸಭೆಯ ಸಾಂಸ್ಕೃತಿಕ ವೈಭವವನ್ನು ಸಾರುತ್ತಿವೆ. ನೋಡಿದಿರೇ? ಆಹಾ ಆಹಾ, ಎಂಥ ವೈಭವ! ಆದರೆ ಏನು ಮಾಡೋಣ ಹೇಳಿ? ಪರಬಲವನ್ನು ಪಡೆದು ಆ ರಕ್ಕಸರು ಆಗಾಗ ನಮ್ಮ ಲೋಕಕ್ಕೆ ದಾಳಿಯನ್ನಿಟ್ಟಿದ್ದಾರೆ. ಆದರೆ ಪ್ರತಿ ಸಲವೂ ಆ ಪರಮಾತ್ಮನು ನಮಗೆ ಪರಿಹಾರವನ್ನು ಸೂಚಿಸಿದ್ದಾನೆ. ಆದರೂ ನಿಮ್ಮಲ್ಲಿ ಒಂದು ಪ್ರಶ್ನೆ, ಇನ್ನು ಮುಂದೆಯೂ ಆ ಧನುಜರು ದಾಳಿ ಇಟ್ಟರೆಂದಾದರೆ ನಿಮ್ಮ ಅಭಿಪ್ರಾಯವೇನು ತಿಳಿಸುವಿರಾ?
ದಮನಗೊಳಿಸುತ್ತಾ ಈ ಯಾಕದ ಪೀಠವನ್ನು ಉಳಿಸಿಕೊಡುತ್ತೇನೆ, ನಿಶ್ಚಿಂತೆಯಿಂದಿರು. ಸರಿ. ಸುರಪಾಲ, ಭಕ್ತಿಯಿಂದ ಪಡೆದ ಸ್ವರ್ಗಲೋಕವನ್ನು ಶಕ್ತಿಯಿಂದ ಪಡೆಯಬೇಕು ಎಂಬ ಉದ್ದೇಶದಿಂದ ರಕ್ಕಸರು ಆಗಾಗ ದಾಳಿ ಮಾಡುವುದು ಸಹಜ. ಸರಿ. ಆದರೆ ಭಕ್ತಿ ಎದುರಿಗೆ ಶಕ್ತಿ ನಡೆಯುವುದಿಲ್ಲ. ಒಂದು ವೇಳೆ ನಡೆದರೆ ಅವರನ್ನು ಅಲ್ಲೇ ನಿಲ್ಲಿಸುತ್ತೇನೆ, ನಿಶ್ಚಿಂತನಾಗಿರು. ಸರಿ. ಈ ಹಿಂದೆಯೂ ಅನೇಕ ದಾನವರು ಸ್ವರ್ಗದಲ್ಲಿರುವ ವಸ್ತುಗಳನ್ನು ಪಡೆಯುವ ಉದ್ದೇಶದಿಂದಾಗಿ ದಾಳಿ ಮಾಡಿದ್ದಾರೆ. ಆದರೆ ಇನ್ನು ಮುಂದೆ ಯಾರಾದರೂ ಬಂದಲ್ಲಿ ಅವರನ್ನು ಎದುರಿಸಲು ನಾವಿದ್ದೇವೆ. ಪತಿಗಳೇ, ಬಲು ದೂರವಾಂತೆನ ನಿವೇದ ನುಡಿಗೆ ಬಲು ದೂರವಾದೇನ ನೀವೆಂದೇ ನುಡಿಗೆ ಕಡು ಕಲಿಗಳು ನಿಶ್ಚಯ ಸೈಗರದೊಳಗೆ ಕಡು ಕಲಿಗಳು ನಿಶ್ಚಯ ಸೈಗರದೊಳಗೆ ಖಳರ ಭೀತಿಯು ನಮಗೆಳ್ಳಿನಿತಿಲ್ಲ ಕಳರ ಭೀತಿಯು ನಮಗೆಳಿನಿತಿಲ್ಲ ನಳಿನನ ಬನ ಕರುಣದಲ್ಲಿ ಸುಳ್ಳಲ್ಲ ಬಲು ದೋಷವಾಂತೇನ ನೀವೇದ ನುಡಿಗೆ ಕಡು ಕಲಿಗಳು ನಿಶ್ಚಯ ಸಂಗಮದೊಳಗೆ ದಿಕ್ಪತಿಗಳೇ, ನಿಮ್ಮ ಧೈರ್ಯದ ನುಡಿಗಳನ್ನು ಕೇಳಿ ಬಹಳ ಸಂತೋಷಗೊಂಡಿದ್ದೇನೆ. ನೀವು ಸಮರದಲ್ಲಿ ಸಮರ್ಥರು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಆದರೆ ಇನ್ನು ಮುಂದೆಯೂ ಆ ಧನುಜರ ದಾಳಿ ಈ ಲೋಕಕ್ಕಾದಲ್ಲಿ ಹರಿಹರ ಬ್ರಹ್ಮರ ಕರುಣೆಯ ಕವಚ ಸದಾ ನಮ್ಮೊಂದಿಗಿದೆ ಎಂಬ ವಿಶ್ವಾಸ ನಮಗಿದೆ. ಆದ್ದರಿಂದ ಆ ನಳಿನನಾಭನನ್ನೇ ನೆನೆಯುತ್ತಾ ಇಂದನೇ ಈ ಸಭೆಯನ್ನು ಕೊನೆಗೊಳಿಸಿ ನಮ್ಮ ನಮ್ಮ ಬಿಡದಿಯನ್ನು ಸೇರೋಣವಂತೆ.
ಜನನಿಗ ಜಗತಿ ಮಾಲಿನಿಯೋ ಆ ಜನನಿಗ ಜಗತಿ ಮಾಲಿನಿಯೋ ವರತನುಜಾಪೇಕ್ಷೆಯಲಿ ಕಾಮಿನಿಯೋ ವರತನುಜಾಪೇಕ್ಷೆಯಲಿ ಕಾಮಿನಿಯೋ ಕನಕ ಗರ್ಭನ ತಪವನು ಗೈವೆನೆನು ತಲಿ ಕನಕ ಗರ್ಭನ ತಪವನು ಗೈವೆನೆನು ತಲಿ ವನಗಾಗಿ ನಡೆತೈದು ಮನದಿ ಯೋಚಿಸಿದಳು ವನಗಾಗಿ ನಡೆತೈದು ಮನದಿ ಯೋಚಿಸಿದಳು ಜನನಿಯ ಜಯಲಿ ಮಾಲಿನಿಯೋ ವರತನು ಜಾಪೇಕ್ಷೆಯಲಿ ಕಾಮಿನಿಯೋ ಕಶ್ಯಪ ಹಾಗೂ ದಿತಿದೇವಿಯರ ಮಗಳಾದ ನಾನು ಮಾಲಿನಿ ಎಂದು ಸುಖ ಸಂತೋಷಗಳಲ್ಲಿ ಬೆಳೆದರು ತಾಯಿಯ ಆಸೆಯಂತೆ ಸ್ವರ್ಗ ಲೋಕವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಸಮರ್ಥನಾದ ಪುತ್ರನೊಬ್ಬನನ್ನು ಪಡೆಯುವುದರ ಮೂಲಕ ಅದನ್ನು ಸಾಧಿಸಬಹುದು ಎಂದು ತಪಸ್ಸಿಗಾಗಿ ಹೊರಟು ಬಂದವಳು ನಾನಿದ್ದೇನೆ. ಆ ಬ್ರಹ್ಮನನ್ನು ಪ್ರತ್ಯಕ್ಷೀಕರಿಸಿಕೊಳ್ಳಲು ಇದೇ ಯೋಗ್ಯವಾದ ಸ್ಥಳವೆಂದು ಗೋಚರಿಸುತ್ತಿದೆ. ಆಹಾ, ಬಹಳ ಸುಂದರವಾಗಿದೆ ಅಲ್ಲವೇ? ಆದರೆ ನನ್ನ ಈ ರೂಪದಲ್ಲಿ ನಾನು ಇಲ್ಲಿ ತಪಸ್ಸನ್ನಾಚರಿಸಲು ಸಾಧ್ಯವಾದೀತೆ? ಹೇಗಿದ್ದೇನೆ ನಾನು? ಚೆಲುವಿಕೆ ಯೌವನದೀದ ಚೆಲುವಿಕೆ ಯೌವನದೀದ ಆ ಆ ಆ ಮದರಿದ ಗಿಳೆಯ ಕಾಮುಕರನ ಕಂಡರೆ ಗಿಳೆಯ ಕಾಮುಕರನ ಕಂಡಳಿಯರು ಮುಗಿಸದೆ ಉಳಿಯರು
ಮುದಿಸೆ ಚೆಲುವಿಗೆ ಯೌವನದಿಂದ ಸಲಿ ಶೋಭಿಸುವೆ ಈ ಘೋರವಾದ ಅರಣ್ಯದಲ್ಲಿ ಯೌವನ ಭರಿತೆಯು ಸುಂದರಿಯೂ ಆದ ನಾನು ತಪಸ್ಸನ್ನಾಚರಿಸುವುದು ಸಾಧ್ಯವಾದೀತೆ? ಈ ಇಳೆಯ ಕಾಮುಕರು ನನ್ನನ್ನು ಕಂಡು ಮೋಹಿತರಾಗಿ ನನ್ನ ತಪಸ್ಸಿಗೆ ಭಂಗವನ್ನುಂಟು ಮಾಡಿದರೆ? ಹೌದು. ಆದರೆ ನಾನು ಹೆದರುವುದು ಈ ಇಳೆಯ ಮಾನವರಿಗೆ ಮಾತ್ರವಲ್ಲ, ಅವರಿದ್ದಾರಲ್ಲ ಸುರರು. ಸುರರೇಮ ಹಗೆಗಳಾಗಿಗರೋ ಸುರರೆಮ್ಮ ಹಗೆಗಳಾಗಿಗರೋ ನಿಜವರಿತರೆ ತಪಕ್ಕೆಂದು ವಿಘ್ನ ತರುವರು ನಿಜವರಿತರೆ ತಪಕ್ಕೆಂದು ವಿಘ್ನ ತರುವರು ಮರೆಸಿನ ನಿಜ ಪರು ಮರೆಸಿನ ನಿಜ ಧರಿಸಿ ಮಗಿರಿ ರೂಪ ಧರಿಸಿ ಮಗಿರಿ ರೂಪ ವಿರಜಿತೆ ತಪವೆದು ತರಳೆ ದಿನ ತಲ್ವೆ ವಿರಜಿತೆ ತಪವೆದು ತರಳೆ ದಿನ ತಲ್ವೆ ಹಾಗೆಗಳಾಗಿ ಗಯರು ಆ ಸುರರಿದ್ದಾರಲ್ಲ, ಅವರಿಗೂ ನಮಗೂ ಇರುವ ಹಗೆತನದ ವಿಚಾರ ಎಲ್ಲರಿಗೂ ತಿಳಿದಿದ್ದೆ. ಹಾಗಾಗಿ ನಾನು ಮಾಡುವ ಈ ತಪಸ್ಸಿನ ವಿಚಾರ ಅವರಿಗೇನಾದರೂ ತಿಳಿದರೆ ಖಂಡಿತವಾಗಿಯೂ ತೊಂದರೆಯನ್ನುಂಟು ಮಾಡುತ್ತಾರೆ. ಹಾಗಾಗಿ
ಏನಾದರೊಂದು ಉಪಾಯ ಮಾಡಬೇಕಾಗಿದೆ. ಏನ್ ಮಾಡುದು? ಏನು ಮಾಡೋಣ? ಎಂತ ಮಾಡುದು? ನನ್ನ ಈ ನಿಜ ರೂಪವನ್ನು ಹಾ ಮರೆಮಾಚಿ ಹಾ ಬೇರೊಂದು ರೂಪ ಧರಿಸಲೆ ಹಾ ಅದುವೇ ಸರಿ. ಹೌದೌದು ಹೌದೌದು. ಆದರೆ ಯಾವ ರೂಪ ಧರಿಸಲಿ ನೋಡುತ್ತೇನೆ. ಅದೋ ಅಲ್ಲಿ ಹಾ ಹರಿಣಗಳ ಹಿಂಡು ಹರಿಣಾಕ್ಷಿಗಳು. ಜಿಂಕೆಯ ರೂಪವನ್ನು ಧರಿಸಲೆ ಹೌದು, ಅದು ಭಾರಿ ಒಳ್ಳೆಯದು. ಒಳ್ಳೆಯ ವಿಚಾರ. ಹೌದೌದು. ಆದರೆ ಜಿಂಕೆ ಮರಿ. ಬೇಟೆಗಾರನೊಬ್ಬ ಕಂಡು ಹಾ ಬಾಣ ಬಿಟ್ಟು ಕೊಂದರೆ ಛೆ, ಪ್ರಾಣ ಹೋಗುವುದು ನನ್ನದಲ್ವೇ ಸ್ವಾಮಿ. ಬೇಡ, ಅದು ಬೇಡ. ಬೇರೆಂತದ್ದು? ಬೇರೆ ಯಾವುದಾದರೂ ಉಪಾಯ ಮಾಡಬೇಕು. ಏನ್ ಮಾಡುದು? ಅದೋ ಅಲ್ಲಿ ಸೂಕರಗಳ ಹಿಂಡು. ಹಾ, ಅದು ಭಾರಿ ಒಳ್ಳೆಯದು. ಸೂಕರ ರೂಪ. ಅದಕ್ಕೆ ಯಾವ ಜಾಗ ಸಾಕ್ತದೆ, ಎಲ್ಲಿ ಕೊಳಕು ಸಾಕ. ಯಾವ ಜಾಗವೂ ಆಗಬಹುದು. ಹೌದೌದು. ಮಾಡಲಿ ಅದನ್ನು. ಆದಿತ್ತು, ಭಾರಿ ಒಳ್ಳೆಯದು. ನೀವು ಹೇಳ್ತೀರಿ ಸ್ವಾಮಿ. ಹ್ಮ್ ಆದರೆ ಮಾನವರೋ ಸಿಂಹವೋ ಹಾ ಅದನ್ನು ಕಂಡು ಛೆ, ಕೊಂದು ಹಾ ತಿಂದರೆ ಮುಗೀತು. ಪ್ರಾಣ ಹೋಗುವುದು ನನ್ನದಲ್ವೇ ಸ್ವಾಮಿ. ಅದೌದು. ಬೇಡ, ಮತ್ತೆಂತ ಮಾಡುದು? ಬೇರೆ ವಿಚಾರ ಮಾಡೋಣ. ಯಾವುದು? ಅದು ಅಲ್ಲಿ ಮಹಿಷಗಳ ಹಿಂಡು. ಎಮ್ಮೆಗಳು. ಅದುವೇ ಸರಿ. ಹಾ ನಾನು ಮಹಿಷಿಯ ರೂಪವನ್ನು ಧರಿಸಿ ತಪಸ್ಸನ್ನಾಚರಿಸಲು ಈಗಲೇ ಮುಂದುವರಿಯುತ್ತೇನಂತೆ. ಲೋಕ ಕಲ್ಯಾಣಕ್ಕೆಂದು ಬೇಕಾಗಿ ತಪಸ್ಸನ್ನು ಆಚರಿಸುತ್ತಿರುವವ ಈ ಶುಭಾಶ್ವತ. ಆದರೆ ಇಂದೇನಾಯಿತು? ನನ್ನ ಮೈಯೆಲ್ಲ ಉರಿಯುತ್ತಿದೆ. ಆಕಾಶದಲ್ಲಿ ನೋಡಿದರೆ ಹಕ್ಕಿಗಳು, ಮರಗಳು, ಎಲೆಗಳೆಲ್ಲ ಸುಟ್ಟು ಕರಕಲಾಗಿದೆ. ಇದನ್ನು ತಿಳಿಯಲು ಏನಾದರೂ ಮಾಡಲೇಬೇಕು. ಆದ್ದರಿಂದ ನನ್ನ ದಿವ್ಯ ದೃಷ್ಟಿಯಿಂದ ತಿಳಿಯುತ್ತೇನೆ. ಈ ರೀತಿಯ ವಿಪರೀತವಾದ ಕಾರಣವನ್ನು ನೋಡಿದರೆ ತಿಳಿಯಿತು. ದ್ವಿತೀಯ ಮಗಳಾದ ಮಾಲಿನಿಯು ತನ್ನ ಸ್ವಾರ್ಥದ ಸಾಧನೆಗಾಗಿ ಮಹಿಷಿಯ ರೂಪವನ್ನು ಧರಿಸಿ ತಪವನ್ನು ಆಚರಿಸುತ್ತಿದ್ದಾಳೆ. ಆದ್ದರಿಂದ ಇದು ಮನುಕುಲಕ್ಕೆ ಅಪಮಾನ. ಮಹಿಷಿಯ ರೂಪವನ್ನು ತಾಳಿದ ಇವಳ ಉದರದಲ್ಲಿ ಮಹಿಷನೇ ಹುಟ್ಟಲಿ. ಎಮ್ಮೆ ಇರುವ ಸ್ಥಳವಿದು ನಮ್ಮಂತವರಿಗೆ ಯೋಗ್ಯವಾದ ಸ್ಥಳವಲ್ಲ. ಆದ್ದರಿಂದ ಬೇರೆ ಸ್ಥಳವನ್ನು ಹುಡುಕುತ್ತೇನೆ.
ನಾನು ಬ್ರಹ್ಮದೇವ. ಬ್ರಹ್ಮದೇವನೇ. ಜಯ 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 ಬ್ರಹ್ಮದೇವ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಮಗಳೇ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ವರವನ್ನು ಬೇಡಿಕೊ, ನಾನು ಪೂರೈಸುವುದರಲ್ಲಿ ಸಿದ್ಧನಿದ್ದೇನೆ. ಜಯ 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 ಜಯ. ಕರುಣ ಸಾಗರ ದೇವ ಪರಮೇಷ್ಠಿ ಕೀಳಯ್ಯ. ಕರುಣ ಸಾಗರ ದೇವ ಪರಮೇಷ್ಠಿ ಕೀಳಯ್ಯ. ಹರುಷದಿಂದಲೇ ಮನದಿರವ, ಹರುಷದಿಂದಲೇ ಮನದಿರವ. ದುರ್ಧೀರನಾಗಿ ತರಳನ ಬಯಸಿನ, ದುರ್ಧೀರನಾಗಿ ತರಳನ ಬಯಸಿನ. ವಿರಚಿಸಿದೆನು ಘೋರ ತಪವ, ವಿರಚಿಸಿದೆನು ಘೋರ ತಪವ. ಕರುಣ ಸಾಗರನೇ ಪರಮೇಷ್ಠಿ ಕೀಳಯ್ಯ. ಆ ಜಯ 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 ಬ್ರಹ್ಮದೇವ. ಮಗಳೇ, ತಂದೆ, ನನ್ನ ತಪಸ್ಸಿಗೆ ಮೆಚ್ಚಿ ಬಂದೆಯ? ಹೌದು. ಧನ್ಯನಾದೆ ಸ್ವಾಮಿ, ಧನ್ಯನಾದೆ. ನಾನು ಧುರಧೀರನಾದಂತಹ, ತ್ರಿಲೋಕ ವಿಜಯಿಯಾಗುವಂತಹ ಹ. ಸಮರ್ಥನಾದ ಪುತ್ರನನ್ನು ಪಡೆಯಬೇಕು ಹ. ಎನ್ನುವ ಉದ್ದೇಶದಿಂದ ಈ ಘೋರ ತಪಸ್ಸನ್ನಾಚರಿಸಿದ್ದೇನೆ ತಂದೆ. ಹ. ನನ್ನ ಈ ಮನದಾಳದ ಬಯಕೆಯನ್ನು ಹ. ಪೂರೈಸುವೆಯಾ? ತಥಾಸ್ತು. ಆದರೆ ಆದರೆ ಅಚಾತುರ್ಯವನ್ನು ನಡೆದಿದೆ ಮಗಳೇ. ಅಚಾತುರ್ಯವೇ? ಹೌದು. ಏನಾಗಿದೆ ಸ್ವಾಮಿ? ನಿನ್ನ ತಪಸ್ಸಿನ ವೇಳೆಯಲ್ಲಿ ಸುಪಾಶ್ವಕ ಮುನಿಗಳಿಗೆ ಕೋಪ ಬಂದು ನಿನ್ನ ಉಡಲಲ್ಲಿ ಮಗುವನ್ನು ಕೋಣನಾಗಲಿ ಶಿವ ಶಿವ, ಶಾಪವಿಟ್ಟಿದ್ದಾನೆ. ಕೋಣನೇ? ಆ ಶಾ- ಅಯ್ಯೋ ಹೌದು ಮಗಳೇ, ತಂದೆ, ಆ ಶಾಪ ಕೋಣನನ್ನ ಸುಳ್ಳಾಗದು. ಕೋಣನಂತಹ ಮಗುವನ್ನು ಪಡೆದು ಹ, ಅದನ್ನು ನಾನು ಹೇಗೆ ಮುದ್ದಿಸಲಿ ತಂದೆ? ಹ. ಆ ಮಗನಿಂದ ನಮ್ಮವರು ಸ್ವರ್ಗವನ್ನು ವಶಪಡಿಸಿಕೊಳ್ಳಲು ಅಲ್ಲಿಗೆ ದಾಳಿ ಇಟ್ಟಿದ್ದಾರೆ. ಅವರದೇ ವರ್ತಮಾನದ ನಿರೀಕ್ಷೆಯಲ್ಲಿದ್ದೇನೆ. ಬಹಳ ದಿನಗಳೇ ಸಂದು ಹೋಗಿವೆ, ಕಾಯುತ್ತಾ ಇದ್ದೇನೆ. ಏನಾಗಿದೆಯೋ ಏನೋ. ಪರಿಗಿಸುವುದ ಬಳಿ ಗೋರ್ವಚಾರನು ತರಗರಿಸಿ, ಪರಿಗಿಸುವ ಬಳಿ ಗೋರ್ವಚಾರನು ತರಗರಿಸಿ. ನಡ ನಡುಗುತ್ತ ಭಯದಿ ನಡೆ ತಂದಾಗ ಮಾಲಿನಿಗೆ ರಗಿ ಬೇಡಿದನೋ, ಮಾಲಿನಿಗೆ ರಗಿ ಬೇಡಿದನೋ. ಹಾಗಲ್ಲವೋ ಅದು? ಹೇ ಅಮ್ಮ ಮಾಲಿನಿ ಅಂತ ಹೇಳು. ಅಮ್ಮ, ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ. ಯಾರು ನೀನು? ನಿಮ್ಮ ಗಂಡ. ಅಮ್ಮ, ನಾನು ನಿಮ್ಮ ಗಂಡ. ಇರಿ, ಹಾಗಲ್ಲದು. ಅಲ್ಲಿ ಮತ್ತು ಬರಬೇಕು. ಮತ್ತು ನಾನು ನಿಮ್ಮ ಗಂಡ. ಅಮ್ಮ, ಹಾ, ಮತ್ತೆ ಮತ್ತು ಬರ್ಬೇಕಮ್ಮ. ನಿನಗೆ ಮದ್ಯದ ಮತ್ತು ಏರಿದೆ. ಆಗಲ್ಲ ಅಮ್ಮ, ನಾನು ಮತ್ತು ನಿಮ್ಮ ಗಂಡ. ಹಾಗೆ ಹೇಳು. ಉದ್ದಿರಬೇಡಿ. ಏಯ್. ಸೂರಪ್ಪನ ಮನೆಗೆ ಇದು ಹೋದದ್ದು. ನಾಲಿಗೆ. ಅದು ವೀರ ವಿದ್ಯುನ್ಮಾಲಿ ಅಂತ. ಹಾ, ಆ, ಆದ್ರೆ ನಾವು ಸೂರಪ್ಪನ ಮನೆಗೆ ಹೋದದ್ದು. ಅಯ್ಯೋ ಕರ್ಮವೇ, ಅದು ಸುರಲೋಕ. ಓ, ಅದೇ. ಗೊತ್ತಾಯ್ತು ಬಿಡು. ಹಾ, ನಮ್ಮವರೊಂದೊಡಗೂಡಿ ಹಾ. ನೀನು ಸುರಲೋಕಕ್ಕೆ ಹೋಗಿದ್ದೆ ಅಲ್ವೇ? ಹಾ. ಅದೇ ಸಮಾಚಾರವನ್ನು ಕಾಯ್ತಾ ಇದ್ದೆ. ಹಾ. ಬೇಗ ಹೇಳು, ಬೇಗ ಹೇಳು. ಅಮ್ಮ, ಲಾಲಿಸಬೇಕು. ಲಾಲಿಸಬೇಕು ತಾಯಿ ನಗಗಳ ಮಾಲಿನಿ ಕೊಡಬಡಿ. ಅಮ್ಮ
ಎಲೆಯುಳೈದಿದ ನಿನ್ನಯ ಕಾಂತ ಕಳಗೆದಲ್ಲಿ ರಾಜಾರ ಬಗೆನಲಿಂದು ಲೀಲೆಯುಳೈದಿದ ನಿನ್ನಯ ಕಾಂತ ಲಾಲಿಸಬೇಕು ತಾಯೇ ಚಿನ್ನಗಳ ಮಾಲಿನಿ ಗುಣಮಣಿ ನಾವು ದೂರಪುರವರೆಗೆ ಹೋದದ್ದಲ್ಲ ಅಮ್ಮ. ಹಾ ಅಲ್ಲಿ ಅಲ್ಲ ಅಮ್ಮ, ನಾವು ಹೋದದ್ದೇ ಹೋದದ್ದು. ವರ್ತಮಾನ ಎಲ್ಲರಿಗೂ ಸಿಕ್ಕಿದೆ. ಓಹೋ ಎಂತ ಉದ್ದ ಅಮ್ಮ. ಯುದ್ಧವೋ? ಉದ್ದ? ಅದು ಯುದ್ಧವೋ? ಆ, ಭಾರಿ ದೊಡ್ಡ ಯುದ್ಧ. ಓಹೋ ಅಲ್ಲಿಗೆ ಅವ ಬಂದ. ಉರಿ ಉರಿ ಉರಿಯ ಬೆಂಕಿ ಅಗ್ನಿಯೋ? ಅಗ್ನಿ. ಅಗ್ನಿ ಬಂದದ್ದು. ಆ, ಹಾ ಅವನು ಬಂದದ್ದೇ ಬಂದದ್ದು. ನಿಮ್ಮ ಗಂಡ ಬಿಡ್ತಾರ ಮತ್ತೆ ಓಡಿಸಿ ಬಿಟ್ರು. ಹೇಗೆ ಗೊತ್ತುಂಟಾ? ಹೇಗೆ? ನೀರು ಬಿಟ್ರು, ನೀರು ಬಿಟ್ಟು ಗಾಳಿ ಬಿಟ್ರು. ಅವ ಬಾಣದಿಂದ ನೀರನ್ನು ಹಾ, ಹಾಗೆ ಹೇಳು. ಆಗ ಅಲ್ಲಿಗೆ ಬಂದ ನೀರು ಬಿಡುವವ. ನೀರು ಬಿಡುವ ಹಾ, ಎಲ್ಲರಿಗೂ ನೀರು ಕೊಡ್ತಾರಲ್ಲ. ವರುಣನು. ಹಾ, ನಿನ್ನ ನಾಲಿಗೆ ಸರಿ ಉಂಟಾ? ಅಲ್ಲ ನಾನು ಬರುದಿಲ್ಲ ಅಮ್ಮ, ಎಲ್ಲೆಲ್ಲೋ ಉಂಟಮ್ಮ. ಅಮ್ಮ ಹಾ ಅವನು ಬಂದ, ಎಂತದು ಮಾಡಿದ ಅಮ್ಮ. ಏನು? ಓಡಿ ಹೋದ. ಓಡಿಸಿದ್ರ ನಮ್ಮವರು? ಮತ್ತೆ ಎಂತದು? ಹಾ ನಿಮ್ಮ ಗಂಡನನ್ನು ನೋಡಿಯೇ ಓಡಿ ಹೋದ ಅವ. ನಮ್ಮವರು ಸಾಮಾನ್ಯರೇ. ಅವತ್ತೆ ಹಾ ಇನ್ನೊಬ್ಬ ಬಂದ ಅಮ್ಮ. ಸುಯ್ ಅಂತ ಬಂದ. ಸುಯ್ಯ ಹಾ, ಸುಯ್ ಅಂತ. ವಾಯುವೇ. ಅಮ್ಮ ಅದು ಬಂದದ್ದೇ ಬಂದದ್ದಮ್ಮ. ಎಲ್ಲರೂ ಮೂಗಿನ ಮೇಲೆ ಬೆರೆಟದು. ಉಸಿರಾಡ್ಲಿಕ್ಕೆ ಆಗ್ಲಿಲ್ಲ ಅಮ್ಮ, ಉಸಿರಾಡ್ಲಿಕ್ಕೆ ಆಗ್ಲಿಲ್ಲ. ವಾಯು ಬಂದದ್ದೆ. ಆ, ಅವ್ರೆ ಹಾ ಅಲ್ಲ ನಿಮ್ಮ ಗಂಡನ ಬಿಟ್ರು ಅಮ್ಮ. ಏಯ್ ಒಂದಲ್ಲ ಬಾಣ, ಸರಿ ಮಾತಾಡು ನೀನು. ಬಾಣ ಬಿಟ್ಟದ್ದಮ್ಮ. ಹಾಗೆ ಹೇಳು ಮತ್ತೆ. ನಾನು ವರ್ಣನೆ ಮಾಡುದಮ್ಮ. ನಮ್ಮ ವರ್ಣನೆಗೆ ಇಷ್ಟು. ಆಮೇಲೆ ಎಂತ ಇದು ಗೊತ್ತುಂಟಾ? ಎಂತದು? ನೇರು ಬಂತು. ಹ, ಬನ್ನಿ. ಕುಬೇರ. ಆ, ಅದೇ ಅವನು ಓಡಿ ಹೋದ. ಹಾ. ಅಮ್ಮ 550 ಗಂಗೇರಿ ಬಂದ. ಅದೇ ದೊಡ್ಡದು. 550? 506, 506. ಕರ್ಮ ನಿನ್ ಐರಾವತವನ್ನು. ಅದೇ ಅವನೇ ಅವ ಸುಂದ್ರ. ಸುಂದ್ರ ಐರಾವತವನ್ನು ಏರಿ ಇಂದ್ರ ಬಂದಿತ್ತು. ಅದು ಕೆಂಗೇರಿ ಆಯ್ತು. ಆ ದೇವೇಂದ್ರನ ವೈರಿಗಳು ಅಸಹ್ಯ ಪಡ್ಬೇಕು. ಅಮ್ಮ ಅವನನ್ನು ಬಿಡ್ತಾರ? ಹಾ ಈ ದುರ್ನಾಳಿ ಓಡ್ಸಿದ್ದೆ. ಹಾ. ಓಡ್ಸಿದ್ದೆ ಅಮ್ಮ. ಮತ್ತೆ ಅಮ್ಮ ಹಾ. ಆಗ ನೋಡ್ಬೇಕಿತ್ತು ನೀವು. ಏನು? ಅವ್ರು ಬಂದ್ರು. ಯಾರು? ಅದೇ ಭಾರತ ನಾಟ್ಯ ಮಾಡುವವರು. ಅದು ಭರತನಾಟ್ಯವೋ? ಅದೇ ನಾನು ಅದೇ ಹೇಳಿದ್ದು. ದೊಂಬೆ ಮೇಣಬತ್ತಿ ಊದ್ಬತ್ತಿ ದುರ್ಬತ್ತಿ ಎಲ್ಲ ಬಂದ್ರು ಅಮ್ಮ. ಬೇಡದ ಬತ್ತಿಯೇ? ಅದು ಕತ್ತಲೆಯೇ ಸ್ವರ್ಗದಲ್ಲಿ? ಅಲ್ಲ ಅಮ್ಮ, ದಂಬೆ. ರಂಭೆಯೋ? ರಂಭೆ. ಮೇಣಬತ್ತಿ. ಮೇನಕೆ. ಓ ಊದುಬತ್ತಿ. ಊದ್ಬತ್ತಿ. ಊರ್ವಶಿಯೋ? ಅವರು ಬಂದಿದ್ದ? ಅವರಮ್ಮ ಇನ್ನು ತುಂಬಾ ಜನ ಇದು ಸುತ್ಬತ್ತಿ ಅನ್ನೋದು. ಓಹೋ ಅಲ್ಲ ಅವರು ಕುಂದದ್ದು. ನಿಮ್ಮ ಗಂಡನು ಕುಡಿತಾ ಇದ್ರು. ಏಯ್ ಏನ್ ಮಾತಾಡ? ಅಮ್ಮ ನಾನು ನೋಡಿದ್ದೇನೆ ಅಮ್ಮ. ನಿನ್ನ ಕಣ್ಣು ಸರಿ ಇಲ್ಲ. ಅಲ್ಲ ಮತ್ತೆ ಅವರು ಬೈದ್ರು, ಸಾಕು ನಿಲ್ಲಿಸಿ ಅಂತ. ಹಾ ಅಮ್ಮ ಅಲ್ಲಿಗೆ ಒಬ್ಬ ಬಂದ.
ಆ, ಹೌದೇ ಅಮ್ಮ, ಅವನು ಬಂದದ್ದು ಯಾವ್ದೋ ಭಾಷೆಯಲ್ಲಿ ಮಾತಾಡ್ತಾ ಇದ್ದ, ಅವನು ಯಾರಿಗೂ ಅರ್ಥ ಆಗ್ಲಿಲ್ಲ. ಯಾವ ಭಾಷೆ? ನಾನು 2 ಶಬ್ದ ಕಲ್ತ್ಕೊಂಡು ಬಂದಿದ್ದೇನೆ. ಏನದು? ತೋರಿಸುದಾ? ತೋರಿಸುದಾ? ಮಾತಾಡಿ ಹೇಳು. ಕೊಡ್ತೇನೊಂದು. ಕೀಳೆ ಕೀಳೆ ಎರೆಗಿಡ ಕೀಳೆ ಅಪ್ಪರ್ ಮಡಿಯ. ಏಯ್, ನಾಟಕ ಮಾಡು ನಿನ್ನ. ಅಲ್ಲ, ಅವನು ವಿಚಾರದ ಮಾತು. ಅವನು ಹೇಳಿದ್ದು ನಿಮ್ಮ ಗಂಡನಿಗೆ. ನನ್ನ ಗಂಡನಿಗೆ ಅಲ್ಲ, ಏನು ಗೊತ್ತುಂಟ, ನಿಮ್ಮ ಗಂಡ ಏರಿದ್ದು ಅಮ್ಮ, ಎಂತದ? ಪಟ್ಟ ಏರಿದಮ್ಮ, ಚಟ್ಟ ಅಂತದ್ದು ಕಡೆ ನಾನು. ಪಟ್ಟ ಏರಿದ್ದಾರೆ ನನ್ನ ಹಾ. ಮನೆಯವರು. ಹಾ, ಹಾ. ಅಲ್ಲಿಂದ ಇಳಿಸಿದ್ದು ಇಳಿಯ. ವಾ ವಾವ್, ಯಾರು? ಅದೇ ಪಿಂಗನಿ ಎಸ್ಕ. ನಮ್ಮವರು ಬಿಟ್ಟಿರ್ಲಿಕ್ಕಿಲ್ಲ ಅವನನ್ನು. ಇಲ್ಲ, ನಾನು ಹಾಗೆ ಅಂದ್ಕೊಂಡದಮ್ಮ. ಅದು ನೋಡ್ತಾ ಇದ್ರಮ್ಮ, ನೋಡ್ತಾ ಇದ್ರೆ ಅವನಿಗೂ ಅರ್ಥ ಆಗ್ಲಿಲ್ಲ. ಹಾ. ನೋಡ್ತಾ ಇದ್ರು ಮತ್ತೆ ಎಂತದು?
ದೀರ್ಘ ಧ್ವನಿ ನನ್ನ ಕಿವಿಗಪ್ಪಳಿಸಿತಮ್ಮ. ಹೌದು ಮಗನೇ. ಅಮ್ಮ, ಅಲ್ಲಿಂದ ಓಡೋಡಿ ಬಂದು ನೋಡುತ್ತೇನೆ, ಕಣ್ಣಿನಿಂದ ಧಾರಾಕಾರವಾಗಿ ನೀರನ್ನು ಸುರಿಸುತ್ತಾ ಇದ್ದೀಯ. ಅಮ್ಮ, ಈ ನಿನ್ನ ಕಣ್ಣೀರಿಗೆ ಕಾರಣ ಯಾರಮ್ಮ? ಅಯ್ಯೋ ಅಯ್ಯೋ, ಶಂಕರನು ಇಲ್ಲವೇ ಬ್ರಹ್ಮದೇವನು? ಅಮ್ಮ, ಅದು ಯಾರೇ ಇರಲಿ, ಈ ಮಹಿಷನ ಮುಂದೆ ಅವರ ಪರಾಕ್ರಮ ನಿಲ್ಲದು. ಅಮ್ಮ, ಮಗನೇ, ಕೊಡಮ್ಮ ಕೊಡೆ. ಮಗನೇ. ಪೇಳಲೇನಯ್ಯೋ ಮುದ್ದು ಕಂದ, ಪೇಳಲೇನಯ್ಯೋ ಮುದ್ದು ಕಂದ ಕದ, ನಮ್ಮ ಬಾಳುವೆ ತೀರಿದುದು ಮಗನೇ ಕಂದಕೇದ, ನಮ್ಮ ಬಾಳುವೆ ತೀರಿದುದು ಮಗನೇ ಕಂದಕೇದ. ಮೇಲು ನಾಕವನ್ನು ಬಯಸಿ ಕಂದಕದ, ಮೇಲು ನಾಕವನ್ನು ಬಯಸಿ ಕಂದಕದ, ಮುಂದೆ ಕಾಳಗಕ್ಕೆ ಸೈನ್ಯವಿರಸಿ ಕಂದಕದ, ಸೈನ್ಯವಿರಸಿ ಕಂದಕದ. ತಿಳಲೇನಯ್ಯೋ ಮುದ್ದು ಕಂದ. ಮಗನೇ ಮಹಿಷ, ಏನೆಂದು ಹೇಳಲಿ? ಏನಾಯ್ತಮ್ಮ? ನಮ್ಮ ಬಾಳು ಹಾ. ಹಾಳಾಗಿ ಹೋಯಿತು ಮಗನೇ. ಯಾರಿಂದ? ಮಗನೇ, ಹೇಳಮ್ಮ. ನಿಮ್ಮ ತಂದೆಯವರು ಹಾ, ಸ್ವರ್ಗಲೋಕಕ್ಕೆ ದಾಳಿ ಇಟ್ಟಿದ್ದು ಹಾ, ನಿನಗೆ ತಿಳಿದ ವಿಚಾರವಷ್ಟೇ. ಖಂಡಿತ ಹೌದು. ಅಲ್ಲಿ ಹಾ. ದೇವೇಂದ್ರಾದಿಗಳನ್ನು ಸೋಲಿಸಿ ಹಾ, ಪಟ್ಟ ಹತ್ತಿದ್ದ ನಿಮ್ಮ ತಂದೆ, ಇದು ಖುಷಿಯ ವಿಚಾರವಲ್ಲವಾ? ಕೇಳು ಮಗನೇ, ಹಾ, ಪಟ್ಟ ಹತ್ತಿದ್ದ ನಿಮ್ಮ ತಂದೆಯನ್ನು ಹಾ. ಆ ದೇವೇಂದ್ರ ಮೋಸದಿಂದ ಕೊಂದನು. ಜನನಿಯ ವಚನವನ್ನು ಆಲಿಸಿ ವಿಷನು ತಣ್ಣಗನ್ನ ತೆರೆದಿದ, ಕನಲು ತನಲು ಪ್ರಾಯೋಜಿಸಿ ಮಣಿ ಮೈದಾಕೆಯೊಳಿದ. ಇಂಥ ಕರ್ಣ ಕಠೋರವಾದ ವಿಷಯವನ್ನು ಕೇಳುತ್ತಾ ಇದ್ದೇನೆ. ಹೌದು ಮಗನೇ. ಅಮ್ಮ, ನಮ್ಮ ನಮ್ಮ ತಂದೆಯವರು ಕಾಲವಾದರೆ ಹಾ, ಈ ಮಹಿಷಾಸುರ ನಾಥನಾದನೆ. ಅಮ್ಮ, ಮಹಿಷ, ಯಾರಮ್ಮ ನಮ್ಮ ತಂದೆಯ ಸಾವಿಗೆ ಕಾರಣ? ಮಹಿಷ, ಹೇಳಮ್ಮ. ಪಿಂಗಳಾಕ್ಷನೆಂಬ ಯಕ್ಷನ ಆ ಯಕ್ಷ ಗಿಕ್ಷ ನನಗೆ ಲಕ್ಷ್ಯವಲ್ಲ.
ಬರುತ್ತೇನೆ, ಬರಲಿ, ಅವನನ್ನು ಹಿಮ್ಮೆಟ್ಟಿಸುತ್ತೇನೆ. ತನಯನಾಡಿದ ನುಡಿಗೆ ಮಾಲಿನಿ, ತನಯನಾಡಿದ ನುಡಿಗೆ ಮಾಲಿನಿ, ಮನದಿ ಹರುಷವನಾಂತು ನುಡಿದಳು, ಮನದಿಗೆ ಹರುಷವನಾಂತು ನುಡಿದಳು. ಅನಿಮಿಷರ ಗೆಲ್ಲಬಹುದು ಸಮರದೆ ಘನವಲ್ಲ, ಅನಿಮಿಷರ ಗೆಲ್ಲಬಹುದು ಸಮರದಿ ಘನವಲ್ಲ ನಿನಗೆ. ವನಜನ ಬರುವ ಕೃತಗದೆ, ವನಜನ ಬರುವ ಕೃತಕರಿಗೆ, ಅನವರತ ಸುಮನಸರ ಪಕ್ಷದಿಯೇ, ಅನವರತ ಸುಮನಸರ ಪಕ್ಷರಿಗೆ, ನಿನಗೆ ಪೇಳುವೆನೊಂದು, ನಿನಗೆ ಪೇಳುವೆನೊಂದು. ವಿಧಿಯಲಿ ವರಗಳನ್ನು ವಿಧಿಯಲಿ ಪಡೆದು ವರಗಳನ್ನು, ತನಯ ನಡೆದ ನುಡಿಗೆ ಮಾಲಿನಿಗೆ, ಆ ಮಗನೇ ಮಹಿಷ, ನೀನಾಡಿದ ಮಾತುಗಳನ್ನು ಕೇಳಿ ಸಂತೋಷವಾಗಿದೆ ಮಗನೇ, ಸಂತೋಷವಾಗಿದೆ. ಆದರೆ ಆ ಅನಿಮಿಷರನ್ನು ಸೋಲಿಸುವುದು ನಿನಗೆ ಘನವಾಗಿದ್ದಲ್ಲ. ಹೌದು, ಅದು ಸುಲಭದ ವಿಚಾರವಲ್ಲವೇ? ಹೌದು. ಆದರೆ ಆ ಶ್ರೀಹರಿಯು ಆ ದೇವತೆಗಳ ಪಕ್ಷವನ್ನು ಸೇರಿ ಅನೇಕರನ್ನು ಈ ಹಿಂದೆಯೂ ಸೋಲಿಸಿದ್ದಾನೆ ಮಗನೇ. ಹಾಗಾಗಿ ನೀನು ಅರಣ್ಯವನ್ನು ಸೇರಿ ಬ್ರಹ್ಮನನ್ನು ಕುರಿತು ತಪಸ್ಸನ್ನಾಚರಿಸಿ ವರಬಲಗಳನ್ನು ಪಡೆದು ತದನಂತರ ಸ್ವರ್ಗಲೋಕಕ್ಕೆ ದಾಳಿ ಇಟ್ಟರೆ ನಿನಗೆ ಜಯ ನಿಶ್ಚಿತ ಮಗನೇ. ಮಗನೇ ಹರಿಸಿಕೊಳ್ಳಿಸಮ್ಮ, ಇದು ನಿನ್ನ ರಕ್ಷೆಯಾಗಲಿ. ಹಾಗೆ ಆಗಲಿ ಅಮ್ಮ. ಮಾತೆಗೆ ಮಣಿದು, ಮಾತೆಗೆ ಮಣಿದು ವಿಖ್ಯಾತವಾಗಿದನು, ಮಾತೆಗೆ ಮಣಿದು ವಿಖ್ಯಾತವಾಗಿದನು. ಆತ ತೂಕ್ಷಣ ಹೊರಟೈತೆ